ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕಾಗದೆ ಸ್ನೇಹನು ಒಡಲು ತುಂಬಿ ನಮಗೆಲ್ಲ ಚೈತನ್ಯ ಕೊಟ್ರಿ ಅಂದ್ಕೊಂಡೆ. ಆದರೆ ಒಂದು ಕೈಯಾಗ ಕೊಟ್ಟು ಇನ್ನೊಂದು ಕೈಯಾಗ ಕಿತ್ಕೊಂಡ್ರೆ ಇದು ಯಾವ ನ್ಯಾಯ? ನೀವು ಯಾವತ್ತೂ ಯಾರಿಗೂ ಇಲ್ಲ ಅಂದಿಲ್ಲ. ಆದರೆ ಈ ಜೀವಕ್ಕೆ, ನಿಮ್ಮನ್ನು ಹೊತ್ಕೊಂಡಿರೋ ಈ ಜೀವಕ್ಕೆ ಯಾಕೆ ಇಂಥ ಪರಿಸ್ಥಿತಿ ತಂದಿಕ್ಕಿದ್ದೀರಿ? ಆಗ ಗಂಗಾಧರಪ್ಪ ತನ್ನ ಮಗಳ ಪಿರಾಣದ ಭಿಕ್ಷೆ ಕೇಳ್ತಿದ್ರೆ ನನ್ನ ಕಳ್ಳೆ ಕಿತ್ಕೊಂಬಂದಂಗಾಯ್ತಾ ಇತ್ತು. ಯಾಕೆ ನಮ್ಗೆ ಪರೀಕ್ಷೆ? ನಿಮ್ಮನ್ನ ಎತ್ತು ಆ ಹುಡುಗಿ ಜೀವ ಬಿಟ್ಲು ಅನ್ನೋ ಕಳಂಕ ನಿಮಗೆ ಬೇಕೇ? ಮೊದಲೇ ಸಿರಿ ನೊಂದಿರೋ ಜೀವ, ಅದಕ್ಕೆ ಮತ್ತೆ ಮೋಸ ಆಗಬೇಕೆ? ಒಂದು ವೇಳೆ ನಮ್ಮ ಸ್ನೇಹ ಕೈ ಬಿಟ್ಟು ಹೋಗ್ಬಿಟ್ರೆ ನೀವು ಹುಟ್ಟಿದ್ರಿ ಅನ್ನೋ ಸಂಭ್ರಮಕ್ಕಿಂತಲೂ ನಾವು ಅವಳನ್ನ ಕಳ್ಕೊಂಬಿಟ್ಟು ಅಲ್ಲ ಅನ್ನೋ ದುಃಖನೇ ಹೆಚ್ಚಾಗ್ಬಿಡ್ತದೆ. ತಾನು ಸತ್ರು ಪರವಾಗಿಲ್ಲ, ನೀವೇ ಭೂಮಿಗೆ ಬರಬೇಕು ಅಂತ ದೊಡ್ಡ ಮನಸ್ಸು ಮಾಡಿರೋ ಆ ಹುಡುಗಿ ಜೀವಕ್ಕೆ ಏನೋ ಅನ್ನೇ ಆಗ್ದಂಗೆ ಕಾಪಾಡಿ ಅಮ್ಮವ್ರೆ, ಕಾಪಾಡಿ. ಸ್ನೇಹ ಈಗ ಸಿರಿಗೆ ಎಂಡ್ರು ಮಾತ್ರ ಅಲ್ಲ ಅಮ್ಮವ್ರೆ, ನಿಮ್ಮರು ಜನ್ಮಕ್ಕೆ ಕಾರಣ ಆಗಿರೋ ತಾಯಿ. ನನಗೆ ತಾಯಿ ಸ್ಥಾನ ಕೊಟ್ಟಿರೋ ಕೂಸು ಅದು. ಆ ಕೂಸು ಕೈ ಚಾರ್ದಂಗೆ ನೋಡ್ಕೊಳ್ಳಿ ಅಮ್ಮವ್ರೆ, ನೋಡ್ಕೊಳ್ಳಿ. ಇಲ್ಲಿ ಗಂಟ ಅವಳು ನಮಗೆ ಹೋಟೆಲ್ಲ ಮಾಡವಳೆ, ಈಗ ಪಿರಾಣ ಕೊಡೋಕ್ಕೂ ತಯಾರಾಗಿ ನಿಂತ್ಬಿಟ್ಟವಳೆ. ಆ ಹುಡುಗಿಗೆ ಏನೂ ಆಗಬಾರ್ದು ಅಮ್ಮವ್ರೆ. ಈಗಾಗಲೇ ಸಿರಿ ತಾಯಿನ ಕಳ್ಕೊಂಡು ಎಂಡ್ರನ್ನ ಕಳ್ಕೊಂಡು ಅರ್ಧ ಜೀವ ಆಗ್ಬಿಟ್ಟವನ್ನೇ. ಈಗ ಆ ಹುಡುಗಿನಲ್ಲೇ ತಾಯಿನ ಎಂಡ್ರನ್ನ ನೋಡಬೇಕು ಅಂತ ಕನಸು ಕಾಣ್ತಾವನೆ. ನಿಮ್ಮ ಮಗನಿಗೆ ನೀವೇ ಮೋಸ ಮಾಡಬೇಡಿ, ಮೋಸ ಮಾಡಬೇಡಿ. ನಂಗೆ ಗೊತ್ತು ನೀವು ನಿಮ್ಮ ಊಟಕ್ಕೋಸ್ಕರ ಇನ್ನೊಂದು ಜೀವನ ಬಲಿ ತಗೊಳಕ್ಕಿಲ್ಲ ಅಂತ. ನಿಮ್ಮಂಥ ಶಕ್ತಿ ದೇವತೆನೇ ಅವಳು ಹೊಟ್ಟೆ ಒಳಗಡೆ ಒತ್ಕೊಂಡವಳೆ ಅಂದರೆ ಅವಳು ಸಹಿತ ಶಕ್ತಿವಂತೆಯಾಗಿ ಗಟ್ಟಿಗೆತ್ತಿಯಾಗಿ ಬಾಳ್ಬೇಕು. ನಮ್ಮ ಸ್ನೇಹಿಗೇನು ಆಗಬಾರ್ದು, ಅವಳಿಗೇನು ಆಗ್ದಂಗೆ ನೀವೇ ಕಾಪಾಡಬೇಕು. ಇಷ್ಟು ದಿವಸ ನೀವು ಬದುಕಿದ್ದಾಗ ನೀವೆಲ್ರಿಗೂ ತಾಯಿ ಆಗಿದ್ರಿ. ಈಗ ಅವಳು ನಿಮಗೆ ತಾಯಿಯಾಗಿ ಬಾಳಿ ಬದುಕಬೇಕು ಅಂದರೆ ಅವಳನ್ನು ನೀವೇ ಉಳಿಸ್ಕೋಬೇಕು. ಅವಳನ್ನು ಕಾಪಾಡಿ ಅಮ್ಮರೆ, ಅವಳನ್ನ ಕಾಪಾಡಿ ಅಮ್ಮರೆ, ಕಾಪಾಡಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಒಂದು ವೇಳೆ ಪೇನ್ ಏನಾದ್ರು ಜಾಸ್ತಿ ಆಗಿ ತೊಂದರೆ ಆಯ್ತಾ, ಅಥವಾ ಅಪ್ಪನ ಹಾಸ್ಪಿಟಲ್ಗೆ ಹೋದ್ರಾ? ಹಾಸ್ಪಿಟಲ್ಗೆ ಹೋಗಿದ್ರೆ ಯಾವ ಹಾಸ್ಪಿಟಲ್ ಅಂತ ಹೇಗೆ ವಿಚಾರಿಸ್ಲಿ? ಒಂದು ಕೆಲಸ ಮಾಡ್ತೀನಿ, ಅಮ್ಮಂಗೆ ಕಾಲ್ ಮಾಡ್ತೀನಿ. ನೋ, ಯಾರನ್ನ ವಿಚಾರಿಸೋದು? ಅಣ್ಣ ಅಣ್ಣ, ಇಲ್ಲಿ ಯಾವ್ದಾದ್ರು ಕಾರಲ್ಲಿ ಯಾರಾದ್ರು ತುಂಬಾ ಪೇನ್ ಆಗ್ತಾ ಇದೆ ಅಂತ ಏನಾದ್ರು ಸಫರ್ ಮಾಡ್ತಾ ಇರೋದು ಯಾರನ್ನಾದ್ರು ನೋಡಿದ್ರಾ? ಯಾರು ನೋಡ್ಲಿಲ್ವಾ? ಅಣ್ಣ ಅಣ್ಣ, ಒಂದು ನಿಮಿಷ. ಇಲ್ಲಿ ಯಾರು ಕಾರಲ್ಲಿ ಕೂತ್ಕೊಂಡು ತುಂಬಾ ಎದೆ ನೋವು ಆಗ್ತಾ ಇದೆ, ಅಥವಾ ಯಾವ್ದಾದ್ರು ಆಂಬ್ಯುಲೆನ್ಸ್ ಬಂದಿರೋದು ನೋಡಿದ್ರಾ ಇಲ್ಲಿ ಯಾರು ಹತ್ರದಲ್ಲಿ? ನನಗೆ ಗೊತ್ತಿಲ್ಲ ಸರ್, ಬೇರೆ ಯಾರನ್ನಾದ್ರೂ ಕೇಳಿ. ನಾನು ಇವಾಗಲೇ ಇಲ್ಲಿಗೆ ಬರ್ತಿರೋದು.
ಇದೇ ಟೈಮಿಗೆ ಫೋನ್ ಸ್ವಿಚ್ ಆಫ್ ಆಗ್ಬೇಕಾ? ಈಗ ಅಪ್ಪ ಎಲ್ಲಿದ್ದಾರೆ ಅಂತ ಹೇಗೆ ಹುಡುಕ್ಲಿ? ಸುಮಾ, ಡ್ರಾಯರಲ್ಲಿ ರೆಸಿಪಿ ಬುಕ್ ಇಟ್ಟಿದೆ, ಕೊಡು. ಸುಮಾ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಅಕ್ಕ, ಮಾವಂಗೆ ಸಿಕ್ಕಾಪಟ್ಟೆ ಎದೆ ನೋವು ಅಂತ ಫೋನ್ ಬಂದಿತ್ತು. ಅವ್ರಿಗೆ ಏನಾಯ್ತೋ ಏನೋ ಅಂತ ತುಂಬ ಟೆನ್ಷನ್ ಆಗ್ತಿದೆ. ಅಯ್ಯೋಯ್ಯೋ, ಹೌದಾ? ಯಾರು ಕಾಲ್ ಮಾಡಿದ್ದು? ನಾನು ಸಚಿನ್ ಜೊತೆಲಿರುವಾಗಲೇ ಮಾವ ಕಾಲ್ ಮಾಡಿದ್ರು. ಸುಮಾ, ಅಪ್ಪಂಗೇನೋ ಹೆಲ್ತ್ ಅಪ್ಸೆಟ್ ಅಂತೆ. ಈಗಲೇ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಿದ್ದಾರೆ. ಏನಾಯ್ತು? ಗೊತ್ತಿಲ್ಲ ಸುಮಾ, ಏನೋ ಸಡನ್ ಆಗಿ ಎದೆ ನೋವು ಸ್ಟಾರ್ಟ್ ಆಯ್ತಂತೆ. ನಾನು ಕೆಲಸ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ನಾನು ಕಾಲ್ ಮಾಡ್ತೀನಿ. ಐ ಆಮ್ ಸೋ ಸಾರಿ. ಏನಾಯ್ತು ಅಂತ ಸಚಿನ್ಗೊಂದು ಫೋನ್ ಮಾಡಿ ವಿಚಾರಿಸು. ಆಗ್ಲಿಂದ ಅವನಿಗೆ ಫೋನ್ ಮಾಡ್ತಿದ್ದೀನಿ, ಆದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಈ ವಿಷಯ ಮನೇಲಿ ಹೇಳ? ಬೇಡ ಅಕ್ಕ, ಆಮೇಲೆ ನಾನು ಸಚಿನ್ನ ಮೀಟ್ ಮಾಡಿದ್ದಕ್ಕೆ ಹೀಗಾಯ್ತು ಅಂದ್ರೆ ಏನ್ ಮಾಡೋದು? ಸರಿ, ಹೋಗ್ಲಿ ಬಿಡು. ನಿಮ್ಮ ಅತ್ತೆಗೂ ಮಾವನಿಗೂ ಫೋನ್ ಮಾಡಿ ವಿಚಾರಿಸು. ಇಲ್ಲಾಂದ್ರೆ ನಿಮ್ಮ ಬಾವನ ಮನೆ ಹತ್ರ ಕಳಿಸಿ ಏನಾಯ್ತು ಅಂತ ವಿಚಾರಿಸಕ್ಕೆ ಹೇಳ? ಬೇಡ ಅಕ್ಕ, ಆಮೇಲೆ ಅಬ್ಬಂಗೆ ವಿಷಯ ಗೊತ್ತಾಗುತ್ತೆ. ದೊಡ್ಡವ್ರ ಮಾತು ಮೀರಿ ನಾವಿಬ್ರು ಮೀಟ್ ಮಾಡಿದೀವಿ. ಆಮೇಲೆ ಮಾವಂಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವೇ ಕಾರಣ ಆಗ್ತೀವಿ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಸುಮಾ. ಮೋಸ್ಟ್ಲಿ ಸಚಿನ್ ಬ್ಯುಸಿ ಇರಬೇಕು, ಅದಕ್ಕೆ ಕಾಲ್ ರಿಸೀವ್ ಮಾಡಿಲ್ಲ. ಸ್ವಲ್ಪ ಬಿಟ್ಟು ನೋಡೋಣ, ಅವನೇ ಫೋನ್ ಮಾಡ್ತಾನೇನೋ. ಛೇ, ನಾನು ಯಾಕಾದರೂ ಹಾಸ್ಪಿಟಲ್ಗೆ ಹೋದ್ನು ಅನಿಸ್ತಿದೆ. ಏನೂ ಆಗಿರಲ್ಲ, ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ ಅಷ್ಟೇ. ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ ಪರವಾಗಿಲ್ಲ, ಆದರೆ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದು ನನ್ನಿಂದಾನೇ ಆಯಿತು ಅಂತ ನನಗೆ ಗಿಲ್ಟ್ ಕಾಡುತ್ತಕ್ಕ. ಅದಕ್ಕೆ ತುಂಬ ಫೀಲ್ ಆಗ್ತಿದೆ. ದೇವ್ರೆ, ನಮ್ಮ ಮಾವಂಗೆ ಏನೂ ಆಗದೆ ಇರೋ ಥರ ಕಾಪಾಡಪ್ಪ. ಅಲ್ಲ, ನಿನ್ನ ಜಾತಕದಲ್ಲಿ ದೋಷ ಇದೆ ಅಂತ ಆಗ ಅನಾಹುತಕ್ಕೆಲ್ಲ ನೀನೇ ಕಾರಣ ಆಗ್ತೀಯಾ? ಹಾಗೆಲ್ಲ ಏನೂ ಆಗಲ್ಲ, ನೀನು ಭಯ ಪಡಬೇಡ, ಸುಮ್ಮನೆ ಇರು. ಮಾವ ಫೈನ್ ಅಂತ ಸಚಿನ್ ಒಂದು ಕಾಲ್ ಮಾಡಿ ಹೇಳಿದ್ರು ಸಾಕು. ಡೋಂಟ್ ವರಿ ಸುಮಾ, ಅವ್ರಿಗೇನೂ ಆಗಿರಲ್ಲ, ಸೇಫ್ ಆಗಿರ್ತಾರೆ. ಇನ್ನೊಂದ್ಸಲ ನಾನು ಎಲ್ಲೂ ಹೋಗಲ್ಲ, ಸಚಿನ್ನೂ ಮೀಟ್ ಮಾಡಲ್ಲ. ಬಿಡು, ನೀನು ಬೇಕಂತ ಮಾಡಲಿಲ್ವಲ್ಲ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು.